ಮಧುಗಿರಿ ತಾಲೂಕಿನ ಕುಡಿಗೇನಹಳ್ಳಿ ಗ್ರಾಮದಲ್ಲಿ ನೂತನ ಪೊಲೀಸ್ ಠಾಣೆಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು, ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನಾನು ಮತ್ತು ರಾಜಣ್ಣ ಜೋಡೆತ್ತಿನಂತೆ ಕೆಲಸ ಮಾಡುತ್ತೇವೆ. ತುಮಕೂರು ಬೆಂಗಳೂರಿಗೆ ಬಹಳಷ್ಟು ಹತ್ತಿರದಲ್ಲಿದ್ದು ಈಗಾಗಲೇ ತುಮಕೂರಿಗೆ ಮೆಟ್ರೋ ತರಲು ಶ್ರಮಿಸಲಾಗುತ್ತಿದೆ. ಹಾಗೆಯೇ ಡಿಪಿಆರ್ ಕೆಲಸ ಮಾಡಲಾಗುತ್ತಿದೆ. ನಾನು ಹಾಗೂ ರಾಜಣ್ಣ ಇಬ್ಬರು ಸೇರಿ ತುಮಕೂರು ಗ್ರೇಟರ್ ಬೆಂಗಳೂರು ಆಗುವಂತೆ ತುಮಕೂರನ್ನ ಅಭಿವೃದ್ಧಿ ಮಾಡುತ್ತೇವೆ ಎಂದು ಮಾಹಿತಿ ನೀಡಿದರು. ನಂತರ ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಪ್ರಣಾಳಿಕೆಯಲ್ಲಿ ಹೇಳಿದ 5 ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ. 58,000 ಕೋಟಿ ಗ್ಯಾರಂಟಿಗಳಿಗೆ ವ್ಯಯಿಸಲಾಗುತ್ತಿದೆ. ಎಷ್ಟೇ ವ್ಯಯವಾದರೂ ಬಡವರ ಪರ ಯೋಜನೆಗಳನ್ನು ಮುಂದುವರಿಸುತ್ತೇವೆ. ನಮ್ಮದು ನುಡಿದಂತೆ ನಡೆದ ಸರ್ಕಾರ ಎಂದು ತಿಳಿಸಿದರು. ಈ ವೇಳೆ ಡಿಜಿಪಿ ರಾಮಚಂದ್ರ ರಾವ್, ಕೇಂದ್ರ ವಲಯ ಐಜಿಪಿ ಲಾಹೂರಾಮ್, ಡಿಸಿ ಶುಭ ಕಲ್ಯಾಣ್ ಹಂಜಾ, ಹುಸೇನ್ ಕಮಾಂಡೆಂಟ್ ಹಾಗೂ ಎಸ್ಪಿ ಅಶೋಕ್, ಎಎಸ್ಪಿ ಅಬ್ದುಲ್ ಖಾದರ್, ಎಸಿ ಗೋಟೂರು ಶಿವಪ್ಪ ಮತ್ತಿತರರು ಭಾಗಿಯಾಗಿದ್ದರು. ಒಂದಿಷ್ಟು ಅಭಿವೃದ್ಧಿ ಆಗಬೇಕು ಅನ್ನೋದು ನನಗೆ ಆಗಲಿ ರಾಜಣ್ಣ ಅವ್ರಿಗಾಗ್ಲಿ ನಾವಿಬ್ರು ಕೂಡ ಜೊತೆಯಾಗಿ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ವರ್ಕಿಂಗ್ ಅರೇಂಜ್ಮೆಂಟ್ ಅಂತ ಹೇಳಿ ಯಾರು ಮರಳನ್ನ ಅವರ ಸ್ವಂತ ಒಂದು ಆಶಯ ಮನೆ ಕಟ್ಟೋದಿರ್ಬೋದು, ಇನ್ನೊಂದಿರ್ಬೋದು, ಯಾವುದಕ್ಕೆ ಆಗಲಿ ಸ್ವಂತಕ್ಕೆ ಉಪಯೋಗಿಸೋರ್ಗೆ ಯಾರಿಗೂ ತೊಂದರೆ ಮಾಡದ ರೀತಿಯಲ್ಲಿ ನಮ್ಮಲ್ಲಿ ನಡವಳಿಕೆ ಇದೆ. ಯಾರಾದ್ರೂ ಎಲ್ಲರೂ ಲಾಟ್ ಮಾಡ್ಕೊಂಡು ಲಾರಿ ತುಂಬಿಸಿ ಕಳಿಸೋರಿದ್ರೆ ತಗೊಬಂದು ಒಂದೇ ಸರಿ ಜೈಲಿಗೆ ಕಳಿಸಿ ಅಂತಲೂ ಕೂಡ ಹೇಳಿದ್ದೀನಿ.